ಎಲ್ಲರಿಗೂ ಮಾರ್ಕೆಟಲ್ಲಿ ಸೈಕಾಲಜಿ ಚೇಂಜ್ ಆಗ್ತಾನೆ ಇರುತ್ತೆ. ಇವ್ರು ಎಲ್ಲ ಮಾಸ್ಗೂ ಒಂದೇನೋ ಅವೇರ್ನೆಸ್ ಒಂದು ಗೊತ್ತಾಗೋಯ್ತು ಅಂದರೆ ಅಲ್ಲಿಂದ ಅದನ್ನು ಕರೆಕ್ಟಾಗಿ ಟರ್ನ್ ಮಾಡಿಬಿಟ್ಬಿಡ್ತಾರೆ, ಬೇರೆ ಎಲ್ಲಿಗೋ ಟರ್ನ್ ಮಾಡಿ. ಇಲ್ಲಿ ಮತ್ತೆ 2014 ಬಂದಾಗ 500% ರೀಚ್ ಆಗೋದಕ್ಕೆ ಇಂದ INFY ರಿಸಲ್ಟಿಗೆ ಸ್ಟ್ರಾಡಲ್ ಮಾಡಿಬಿಟ್ರೆ ನಿಮಗೆ ಇನ್ಕಮ್ಮೇ ಇರೋದು, ಪ್ರಾಫಿಟೇ ಇರೋದು. ಸೊ ಆ ಇವೆಂಟು ಕ್ರ್ಯಾಶಸ್ ಬಗ್ಗೆ ನೀವು ಯಾರು ನಿಮ್ಮ ಹತ್ರ ಡೈನಾಮಿಕ್ ಸಿಸ್ಟಮು ಡೈನಾಮಿಕ್ ಲೈವ್ ಇರುವಾಗ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ದೊಂದು ಕ್ವಶನ್ ಬಂದಿಲ್ಲ? 2006 ನೋಡಿದ್ರೆ ನಿಯರ್ಲಿ 3000% ಪ್ರಾಫಿಟ್ ಒಂದೇ ದಿನ, ಒಂದು ದಿನ 2 ದಿನದಲ್ಲಿ ಆಪ್ಷನ್ಸಲ್ಲಿ. ಅದೇ 2008 ಬಂದಾಗ ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಗುತ್ತೆ ಕ್ರ್ಯಾಶಲ್ಲಿ. 2009 ಒಂದು ಅರೌಂಡ್ 1500% ಪ್ರಾಫಿಟು 2008 ಮತ್ತು 2009 ಎಲೆಕ್ಷನ್ ರಿಸಲ್ಟು ಬ್ಯಾಲೆನ್ಸ್ ಆಯಿತು, ಕಡಿಮೆನೂ ಆಗಿಲ್ಲ ಜಾಸ್ತಿನೂ ಆಗಿಲ್ಲ. ಇಲ್ಲಿ ಏನರ್ಥ? ಎಲ್ಲರಿಗೂ ಮಾರ್ಕೆಟಲ್ಲಿ ಸೈಕಾಲಜಿ ಚೇಂಜ್ ಆಗ್ತಾನೆ ಇರುತ್ತೆ. ಇವ್ರು ಎಲ್ಲ ಮಾಸ್ಗೂ ಒಂದೇನೋ ಅವೇರ್ನೆಸ್ ಒಂದು ಗೊತ್ತಾಗೋಯ್ತು ಅಂದರೆ ಅಲ್ಲಿಂದ ಅದನ್ನು ಕರೆಕ್ಟಾಗಿ ಟರ್ನ್ ಮಾಡಿಬಿಟ್ಬಿಡ್ತಾರೆ, ಬೇರೆ ಎಲ್ಲಿಗೋ ಟರ್ನ್ ಮಾಡಿಬಿಟ್ಬಿಡ್ತಾರೆ. ಪ್ರೊಫೆಷ್ನಲ್ಸು, ಮ್ಯಾನಿಪುಲೇಟರ್ಸು, ಬಿಗ್ ಇನ್ವೆಸ್ಟರ್ಸ್, ಈ ಕಡೆ ಅವ್ರಿಗೆ ಬೇಕು ದುಡ್ಡು, ಅದಕ್ಕೆ ಇದೆಲ್ಲ ನಡೆಯೋದು, ಹೌದಾ? ಸೊ ಇಲ್ಲಿ ಮತ್ತೆ 2014 ಬಂದಾಗ 500% ರೀಚ್ ಆಗೋದೇ ಕಷ್ಟ. ಅದು ಏನು ಒನ್ ಡೇಲಲ್ಲ, ಒಂದು 3-4 ಡೇಸಿಂದ ಮಾಡೋದು. ಯಾಕೆ ಡಿವೈಡ್ ಆಗೋಯ್ತು. ಎಲ್ಲರೂ ಬಂದು ಸ್ವಲ್ಪ ಜನ ಕ್ವಾರ್ಟರ್ಲಿ ರಿಸಲ್ಟಿಗೆ ಬಂದು ಕೂತ್ಕೊಂಡು ಟ್ರೇಡ್ ಮಾಡಿಕೊಂಡು ಹಿಂಗೆ ಅಂದ್ಕೊಂಡು ಒಂದು ಸ್ಟ್ರಾಡಲ್ ಮಾಡಿಕೊಂಡು ಒಂದೆರಡು ದಿನಕ್ಕೇ ಒಂದು ಅಷ್ಟು ದುಡ್ಡು ಮಾಡ್ಕೊಂಡು ಹೋಗೋರು ಅವ್ರು ಯಾರಿಗೂ ಸಿಗಲ್ಲ ಅಂತ ಇಂಥವ್ರು ಜಾಸ್ತಿ ಆದರು. ಆಮೇಲೆ INFY ರಿಸಲ್ಟಲ್ಲಿ ಅದು ರೈಟ್ ಮಾಡು, ಪುಟ್ ರೈಟ್ ಮಾಡು, ಕಾಲ್ ರೈಟ್ ಮಾಡು, ಅದು ಮಾಡು, ಇದು ಮಾಡು ಅಂದ್ಕೊಂಡು ರಿಸಲ್ಟಲ್ಲೂ ಸ್ಟ್ರಾಡಲ್ ಮಾಡಿಬಿಟ್ಬಿಡೋದು ಎಲ್ಲನೂ ಆಗ್ತಾಯಿತ್ತು. ಇದೇ ನೋಡಿ 2013 INFY ರಿಸಲ್ಟಿಗೆ ಸ್ಟ್ರಾಡಲ್ ಮಾಡಿಬಿಟ್ರೆ ನಿಮಗೆ ಇನ್ಕಮ್ಮೇ ಇರೋದು, ಪ್ರಾಫಿಟೇ ಇರೋಲ್ಲ. ಅದಕ್ಕೆ ಮುಂಚೆ ಆ ಒಂದೇ ದಿನಕ್ಕೆ ಎಕ್ಸ್ಟ್ರಾ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಮುಂಚೆ ಸ್ಟ್ರಾಡಲ್ ಮಾಡಿ ಬಿಟ್ಬಿಟ್ಟಿದ್ರೆ ನೀಲಿ 200%, 500%, ಸಮ್ಟೈಮ್ 1000% ಪ್ರಾಫಿಟ್ಟು ಒಂದೇ ದಿನಕ್ಕೆ ಆ ರಿಸಲ್ಟ್ಗೆ. 2013 ಕಂಪ್ಲೀಟ್ ಸೈಕಾಲಜಿ ಚೇಂಜ್ ಆಗೋಯ್ತು. ಚೇಂಜ್ ಆಗಿ ಏನು ಮಾಡಿದ್ರು ಇನ್ನೂ ಒಂದು ವಿಷಯ ಗೊತ್ತಿಲ್ಲ ಯಾರಿಗೂ. ರೆಗ್ಯುಲರ್ ಆಗಿ ಆ ಥರ ಪರ್ಸೆಂಟೇಜು ಮಾರ್ಕೆಟಲ್ಲಿ ಇದ್ದೇ ಇದೆ. ಬರೀ ಆ ಇವೆಂಟ್ಗೆ ಮಾತ್ರ ಭಯ ಪಟ್ಕೊಂಡು ಆ ಥರ ಮಾಡ್ಕೊಂಡು ಹೋಗೋದಲ್ಲ. ಈ ರೆಗ್ಯುಲರ್ ಈ ಪ್ರೊಫೆಷ್ನಲ್ಸ್ ಏನು ಮಾಡಿಬಿಟ್ರು, ಎನಿ ಟೈಮ್ ಆ ಥರ ಪ್ರಾಫಿಟ್ ಬರೋದು ಮಾಡಿಬಿಟ್ರು. ಆವಾಗ ಎಲ್ಲರೂ ಇವೆಂಟ್ ಮೇಲೆ ಫೋಕಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಈಗ ಎನಿ ಟೈಮ್ ಬರ್ತಾ ಇದೆ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ಎನಿ ಟೈಮ್ ಪ್ರಾಫಿಟ್ ಅಂದರೆ ತಿಂಗಳಲ್ಲಿ ಆರಾಮಾಗಿ ನೋಡಿ, ಆ ಎನಿ ಟೈಮ್ ಪ್ರಾಫಿಟ್ ಎನಿ ಟೈಮ್ ಪ್ರಾಫಿಟ್ನ ಕ್ಯಾಪ್ಚರ್ ಮಾಡೋದಕ್ಕೇ ಡೈನಾಮಿಕ್ ಸಿಸ್ಟಮ್ ಇರುತ್ತೆ. ಅದು ಸ್ವಲ್ಪ ಟ್ರೇಡಿಂಗ್ ಮೆಥಡೇ ಅದು. ಯಾಕೆ ಇವೆಂಟ್ ಆಟೋಮೆಟಿಕ್ಕಾಗಿ ನಿಮಗೆ ಪ್ರಾಫಿಟ್ ಆಗುತ್ತೆ. ಇದೇ ನೋಡಿ, ಬ್ಯಾಂಕ್ ನಿಫ್ಟಿ ಇದೆಲ್ಲ ತಗೊಳ್ಳಿ. ಈ ಎಲೆಕ್ಷನ್ ರಿಸಲ್ಟಲ್ಲಿ ಪ್ರೀವಿಯಸ್ ಡೇ ಎಲ್ಲ ಎಷ್ಟು ಹೈ ಪ್ರೀಮಿಯಮ್, ಅಲ್ಲಿಂದ ನಿಮ್ಮ ಪ್ರಾಫಿಟೇ ಕಡಿಮೆ. ಅದು 8th ಸಿಗ್ನಲ್ ಬಂದು ಅಲ್ಲಿಂದ ಸುಮ್ಮನೆ ಕೂತ್ಕೊಂಡಿದ್ರೆ ಒಳ್ಳೆ ಪ್ರಾಫಿಟ್. ಸೊ ಆ ಇವೆಂಟು ಕ್ರ್ಯಾಶಸ್ ಬಗ್ಗೆ ನೀವು ಯಾರು ನಿಮ್ಮ ಹತ್ರ ಡೈನಾಮಿಕ್ ಸಿಸ್ಟಮು ಡೈನಾಮಿಕ್ ಲೈವ್ ಇರುವಾಗ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ರೆಗ್ಯುಲರ್ ಆಗಿ ತಿಂಗಳ ಯಾಕೆ 200-300% ಪ್ರಾಫಿಟ್, 1000%, 2000% ಮೆಂಬರ್ಸ್ ಮಾಡೋರಿದ್ದಾರೆ ಆಪ್ಷನ್ಸಲ್ಲಿ. ಅದೇ ನೀವು ಫ್ಯೂಚರ್ಸ್ಗೆ ಹೋದರೆ ಬೇಡ, ಆಪ್ಷನ್ಸ್ ನನಗೆ ಅಷ್ಟು ಸ್ವಲ್ಪ ಕಂಫರ್ಟ್ ಇಲ್ಲ ಅಂದರೆ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ಕೊಳ್ಳಿ. ಫ್ಯೂಚರ್ಸಲ್ಲಿ ಕೂಲಾಗಿ 8 to 12 ವೀಕ್ಸ್ವರೆಗೂ ಕೂಲಾಗಿ ನೀವು ಸಿಂಪಲಾಗಿ ಮಾಡ್ಕೊಂಡು ಹೋದರೆ 300-400% ಬರುತ್ತೆ. ಯಾರು ಕೊಡ್ತಾರೆ? ಯಾವ ಬ್ಯಾಂಕ್ ಕೊಡುತ್ತೆ? ಯಾವ FD ಕೊಡುತ್ತೆ? ಏನು ಕೊಡುತ್ತೆ? ಅಲ್ವಾ? ಆಪ್ಷನ್ಸಲ್ಲಿ 1000% ಆಗಿಬಿಡುತ್ತೆ, 2000% ಆಗುತ್ತೆ. ನನ್ನ ಅಕೌಂಟು ಲಾಸ್ಟ್ ಮಂತ್ ನವಂಬರಿಂದ ಈ ಡಿಸೆಂಬರ್ಗೆ ಆಪ್ಷನ್ಸಲ್ಲಿ 7000% ನಿಫ್ಟಿ ಆಪ್ಷನ್ಸಲ್ಲಿ. ಈಗ 2014 ನವಂಬರು ಡಿಸೆಂಬರ್ ಅಕೌಂಟ್ ಜಸ್ಟ್
ಲೈವೂ ಇಲ್ಲ, ಡೈನಮಿಕ್ ಸಿಸ್ಟಮಲ್ಲಿ ಒಂದು ಸ್ಪೀಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ಅಂತ ಯೂಸ್ ಮಾಡಿಕೊಂಡು ಅವ್ರು ಏನು ಮಾಡಿದ್ರು, ಕಂಪ್ಲೀಟ್ ಇವರು ಈ ಇವೆಂಟು ಮತ್ತು ರಿಸಲ್ಟ್, ಕ್ವಾರ್ಟರ್ಲಿ ರಿಸಲ್ಟು ಇದು ಕ್ರ್ಯಾಶ್ ಬರುತ್ತೆ ಅಂತ ರೂಮರ್ಸ್ ಬಂದರೆ ಕ್ರ್ಯಾಶ್ ಆಗುತ್ತೆ. ಆ ಕ್ರ್ಯಾಶಸ್ ಅಲ್ಲೆಲ್ಲ ಏನು ಸ್ಟ್ಯಾಡಲ್ ಮಾಡೋದು ಇಲ್ಲ ಆಪ್ಷನಲ್ಲಿ ಏನೋ ಮಾಡೋದು, ಫುಲ್ ಯೂಜ್ ಪ್ರಾಫಿಟ್ ಮಾಡಿಬಿಡೋರು ಇದ್ದಾರೆ. ಸ್ವಲ್ಪ ಜನ ಜಾಸ್ತಿ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಫುಲ್ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರು ಎಲ್ಲ, ಆಲ್ ಕಂಪ್ಲೀಟ್ ವರ್ಷ ಎಲ್ಲ ಮಾರ್ಕೆಟ್ ಇರುತ್ತಲ್ಲ, ವರ್ಷ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಬಿಟ್ಟು ಆ ಟೈಮಲ್ಲಿ ಏನು ಇಲ್ದೇನೂ ಮಾಡೋಕ್ಕೆ ಇನ್ನು ನೆಕ್ಸ್ಟ್ ಮುಂದಕ್ಕೆ ಆ ಥರ ಇವೆಂಟಲ್ಲಿ ನನಗೆ ಗೊತ್ತಿರೋಂಗೆ ಯಾವುದು ಪ್ರಾಫಿಟೇ ಬರೆದಿರೋ ಥರ ಕಂಡೀಷನ್ ಇದೆ. ಹಳೆ ಸ್ಟ್ರಾಟಜಿಗೆ ಈ ಥರ ಹಳೇ ಮೆಥಡಾಲಜಿ ಯಾವುದು ನೋಡಿ, ಅಷ್ಟೆಲ್ಲ ಮೆಥಡ್ಸ್ ಇದ್ದಲ್ಲಿ ಯಾಕೆ ಇನ್ನೂ 95% ಟ್ರೇಡರ್ಸು ಇನ್ನೂ ಯಾಕೆ ಫೇಲ್ ಆಗ್ತಾ ಇದ್ದಾರೆ? ಸ್ಟ್ರೆಂತ್ ಇಲ್ಲ. ಯಾವುದೋ ಹಳೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಮೂವಿ ನಾವು ಇವನ್ನ ನೋಡ್ತೀವ, ಅದು ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಟೈಮ್ ಅಪ್ಗ್ರೇಡ್ ಆಗ್ತಾ ಇದೀವಿ ನಾವು. ಅಪ್ಗ್ರೇಡ್ ಆಗ್ತಾ ಆಗ್ತಾ ಎಲ್ಲದರಲ್ಲೂ ಅಪ್ಗ್ರೇಡ್ ಆಗೋ ಥರ ನಮ್ಮ ಬಿಸ್ನೆಸ್ಸಲ್ಲೂ ಅಪ್ಗ್ರೇಡ್ ಆಗ್ತಾ ಹೋಗಬೇಕು. ಸೊ ಡೈನಮಿಕ್ ಸಿಸ್ಟಮು, ಡೈನಮಿಕ್ ಲೈಫ್ ನಿಮ್ಮ ಜೊತೆ ಇರೋವರೆಗೂ ನೀವು ಯಾವುದಕ್ಕೂ ಎದುರೋ ಅವಶ್ಯಕತೆ ಇಲ್ಲ. ಆ ಇವೆಂಟು, ಕ್ರ್ಯಾಶಸ್ಸು, ಎಲೆಕ್ಷನ್ ರಿಸಲ್ಟು, ಕ್ವಾರ್ಟರ್ಲಿ ರಿಸಲ್ಟು, ಇನ್ನೊಂದು ನ್ಯೂಸು, ಆ ಟೈಮಲ್ಲಿ ಜಾಸ್ತಿ ದುಡ್ಡು ಮಾಡ್ಕೊಳ್ಳೋಣ ಅನ್ನೋದು ತಲೆಯಿಂದ ತೆಗೆದುಬಿಡಿ. ಎನಿ ಟೈಮ್ ಬರುತ್ತೆ ಡೈನಮಿಕ್ ಸಿಸ್ಟಮು, ಡೈನಮಿಕ್ ಲೈಫ್ ನಿಮ್ಮ ಹತ್ರ ಇದ್ದರೆ. ಇನ್ನು ಮುಂದೆ ಆ ಇವೆಂಟ್ಸಲ್ಲೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಹೇಳಿದ್ರೆ 2013 ನೀವು ವೆರಿಫೈ ಮಾಡಿ ನೋಡಿ, ನಿಮಗೆ ಇನ್ಫಿ ಆಪ್ಷನ್ಸಲ್ಲಿ ಏನೂ ಸಿಕ್ಕೇ ಇರಲ್ಲ. ಇನ್ನು ಮೈನಸ್ಗೆ ಹೋಗ್ಬಿಟ್ಟಿರುತ್ತೆ, ಪುಟ್ಟು ಮೈನಸ್, ಕಾಲು ಮೈನಸ್. ಆಮೇಲೆ ರೈಟ್ ಮಾಡ್ತಾರಲ್ಲ, ರೈಟ್ ಮಾಡಿದ್ರು ಏನೂ ಸಿಕ್ಕಿರಲ್ಲ. ಆಪ್ಷನ್ಸ್ ಪುಟ್ ರೈಟ್, ಯಾವುದೋ ಒಂದು ರೈಟ್, ಅದರಲ್ಲಿ ಏನಕ್ಕೆ? ಆ ಸತ್ಯಂ ಒಳಗಡೆ ಮೇಜರ್ ಇನ್ವೆಸ್ಟರ್ಸ್ಗೆ ಗೊತ್ತಾ? ಗೊತ್ತಿರುತ್ತೆ ಹಿಂಗಾಗುತ್ತೆ ಅಂತ ಗೊತ್ತಿರುತ್ತೆ. ಹೊರಗಡೆ ಇರೋರು ಫಂಡಮೆಂಟಲ್ಸ್ ಅಲ್ಲ, ಸತ್ಯಂ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್, ಬೈ ಮಾಡಿ ಅಂತಾನೆ ಇಲ್ಲಿ ಹೇಳ್ತಾ ಇದ್ರು. ಬಟ್ ಅಲ್ಲಿರೋರು ಗೊತ್ತಾ, ಒಳಗಡೆ ಇರೋ ಸೀಕ್ರೆಟ್ ಇವರಿಗೆ ಫಂಡಮೆಂಟಲ್ಸ್ ಅಲ್ಲಿ ಕೊಡ್ತಾರ. ಬಟ್ ಇದು ಬೇರೆಯವ್ರಿಗೆ ಗೊತ್ತಾಗಲ್ಲ. ಇಷ್ಟು ಕೆಳಗಡೆ ಬಂದ್ಬಿಡ್ತು, ಈ ಮೇಲ್ ಹೋಗುತ್ತೆ ಅಂತ ಬ್ರೋಕರ್ಸ್ ಹೇಳೋದು, ಫಂಡಮೆಂಟಲ್ಸ್ ಹೇಳೋದು, ಅವರೆಲ್ಲ ಬೈ ಮಾಡಿಸ್ತಾ ಇರ್ತಾರೆ. ನಾವು ಸೆಲ್ ಮಾಡ್ತಾ ಇದೀವಿ. ಯಾರು ಬೈ ಮಾಡ್ತಾರೆ? ಈ ಬೇರೆ ಲೂಸರ್ಸ್, ಅದೇ ಸ್ಟ್ರೀಟ್ ಲೆವೆಲ್ ಟ್ರೇಡರ್ಸ್.